ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಇಂದು ತಿಗಡಿ ಹಾಗೂ ಶೀಗಿಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದರು. ನಂತರ ತಿಗಡಿ ಗ್ರಾಮದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರೊಂದಿಗೆ ಮುಕ್ತ ಸಂವಾದದಲ್ಲಿ ಮಾತನಾಡಿದರು. ಈ ಬಾರಿಯ ಬಜೆಟ್ನಲ್ಲಿ ಕಿತ್ತೂರು ಕ್ಷೇತ್ರಕ್ಕೆ ಅಗತ್ಯವಾದ ಪ್ರಾಶಸ್ತ್ಯ ಸಿಗದಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ನಡೆದಿದ್ದು, ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕಾರಣರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸುಮಾರು 40 ಜನ ಶಾಸಕರು ಬಜೆಟ್ಗೂ ಮುನ್ನವೇ ಸಭೆ ನಡೆಸಿರುವ ಕುರಿತು ಪ್ರತಿಕ್ರಿಯಿಸಿದರು. ಪಕ್ಷದೊಳಗಿನ ಅಸಮಾಧಾನವನ್ನ ಮುಕ್ತವಾಗಿ ಹೊರಹಾಕಿದ್ರು. ಇದೇ ವೇಳೆ ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಕತ್ತಿ ನೀಡಿದ ಗಜಮ್ಮ ಹೇಳಿಕೆ ಕುರಿತು ಪ್ರಶ್ನೆಗೂ ಉತ್ತರಿಸಿದ್ರು. ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ಬಹುತೇಕ ಒಂದ್ ರೀತಿ ತಿಗಡಿ ಮತ್ತೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆ ಆಗಿದ್ವು. ಇವತ್ತು ಅವಕ್ಕೆ ಒಂದ್ ರೀತಿ ಕಾಮಗಾರಿ ಪೂಜೆ ಮಾಡಿದ್ದಾರೆ. ರಸ್ತೆ ಇರ್ಬೋದು, ಹೀಗೆ ಹಲವಾರು ವಿವಿಧ ಕಾಮಗಾರಿಗಳಿಗೆ. ಸರ್ ಹೇಳಿ ಸರ್, ತುಂಬಾ ಮರೀಚಿಕೆ ಆಗಿದ್ವು, ಈ ಕಡದಲ್ಲಿ ತುಂಬಾ ಅವಶ್ಯಕತೆ ಇದ್ವು, ಅವನ್ನ ತಾವು ಗುದ್ದಲಿ ಪೂಜೆ ಮಾಡಿದ್ದೀರಾ? ಈ ಮರೀಚಿಕೆ ಅನ್ನೋಕ್ಕಿಂತ ಸ್ವಲ್ಪ ಆ ರಸ್ತೆಗಳ ಊರಲ್ಲಿ ದಾಟುವುದರಿಂದ ಸ್ವಲ್ಪ ಕೆಟ್ಟು ಹೋದಂಥದ್ದು ಸುಮಾರು ದಿವಸಗಳಿಂದ ಆ ಗ್ರಾಮಸ್ಥರ ಬೇಡಿಕೆ ಇತ್ತು. ತದನಂತರ ಈಗ ಸುಮಾರು RDP ಅಲ್ಲಿ ಆಯಿತು, ಚೀಫ್ ಮಿನಿಸ್ಟರ್ ಹೋದ ವರ್ಷ ಕೊಟ್ಟಂಥ ಸ್ಪೆಷಲ್ ಫಂಡ್ನಾಗ ಹಾಕಿ ಅವನ್ನ CC ರೋಡ್ ಮಾಡೋದ್ರ ಮುಖಾಂತರ ಆ ಊರಿನ ಗ್ರಾಮಸ್ಥರಿಗೆ ಒಳ್ಳೆ ರೋಡ್ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಭೂಮಿ ಪೂಜೆ ಮಾಡುವಂಥದ್ದು ಮಾಡಿದ್ವಿ. ಸರ್, ಈಗ ಬಜೆಟ್ ಬೇರೆ ಇದು ಮಾಡ್ತಾವ್ರು ಸರ್. ವಿಶೇಷವಾಗಿ ತಾವು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನಾದ್ರು ವಿಶೇಷ ಮನವಿ ಸಲ್ಲಿಸಿದ್ದೀರಾ ಮುಖ್ಯಮಂತ್ರಿಗಳಿಗೆ? ಡೆಫಿನೆಟ್ಲಿ ಪ್ರತಿ ವರ್ಷ ಆ್ಯಸ್ ಯೂಶುವಲ್ ನಮ್ಮದಾದಂಥ ಒಂದು ಪಟ್ಟಿ ಇರ್ತೈತಿ. ಬಜೆಟ್ದಲ್ಲಿ ಸೇರಿಸಿ ಬಿಡ್ರಿ ಬರುವಂಥ ಆಯೋಗದಲ್ಲಿ ನಮಗೆ ಫಂಡನ್ನ ನಮ್ಮ ಕ್ಷೇತ್ರಕ್ಕೆ ಕೊಡ್ಬೇಕನ್ನುವಂಥದ್ದನ್ನು ಹಲವಾರು ಕ್ಷೇತ್ರದ ಜನತೆಯ ಬೇಡಿಕೆ ಅನುಗುಣವಾಗಿ ಸುಮಾರು ಒಂದು 5-6 ಪ್ರಾಜೆಕ್ಟ್ಸನ್ನು ಹಾಕಿ ಆಲ್ರೆಡಿ ಮುಖ್ಯಮಂತ್ರಿ ಅವರಿಗೆ ಮುಟ್ಟಿಸುವಂಥದ್ದು ಮಾಡಿದೆ. ಈಗ ವಿಶೇಷ ಬಜೆಟ್ಗಿಂತ ಮುಂಚೆನೆ ವಿಶೇಷವಾಗಿ 40ರಿಂದ 45 ಜನ ಶಾಸಕರು ಒಂದ್ ರೀತಿ ಡಿಕೆ ಶಿವಕುಮಾರ್ ಅವ್ರ ಜೊತೆ ಒಂದ್ ಕಡೆ ಮೀಟಿಂಗ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಒಂದ್ ಕಡೆ ಸುದ್ದಿ ಇದೆ ಸರ್. ಬಜೆಟ್ಗೂ ಮುನ್ನವೇ DC ನೇತೃತ್ವದಲ್ಲಿ ತಾವೇನಾದ್ರು ಭಾಗಿಯಾಗ್ತೀರಾ? ಇಲ್ಲ, ಆ ಥರ ಏನು ಇನ್ನೂ ನಮಗೇನು ಬಂದಿಲ್ಲ, ವಿಚಾರ ಆಹ್ವಾನ ಬಂದಿಲ್ಲ. ಸರ್, ಈಗ ತಮ್ಗೆ ಒಂದ್ ರೀತಿ ರಾಜಕೀಯಗಳಿಗೆ ಪ್ರಸ್ತುತ ನಿಮ್ಗೆ ಒಂದ್ ರೀತಿ ರಾಜಕೀಯವಾಗಿ ಒಳ್ಳೆ ಪವರ್ ಕೊಟ್ಟಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಅವರು ಸರ್. ವಿಶೇಷವಾಗಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಬ್ರು ಉಕೇರಿಯ ಒಂದ್ ರೀತಿ ಮುಖಂಡರು ವಿಶೇಷವಾಗಿ ಕರ್ನಾಟಕದ ಪಪ್ಪು ಅಂತ ಕರೆದಿರ್ತಕ್ಕಂಥದ್ದು ರಮೇಶ್ ಕತ್ತಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ನೋ ಅದೆಲ್ಲ ವರ್ಡ್ಸ್ ಯೂಸ್ ಮಾಡಬಾರ್ದು. ಯಾರಿಗೇ ಆಗಲಿ ಕರ್ನಾಟಕ ಪಪ್ಪು ಆಗಲಿ ಇಂಡಿಯಾದ ಪಪ್ಪು, ಅವೆಲ್ಲ ಅಸಮಂಜಸ ಅಕ್ಷರಗಳು. ಮತ್ತು ಅವ್ರ ಬಗ್ಗೆ ಯಾರು ಏನಂತ ಜನ ನಿರ್ಧಾರ ಮಾಡಿದಾರು ಕಾದ್ ನೋಡ್ಬೇಕು. ಅಲ್ಲ, ಗಜಮ ಪದ ಅವೆಲ್ಲ ಉಪಯೋಗಿಸಿದಾರೆ ಸರ್. ನನಗೆ ಆ ವರ್ಡ್ ಮೀನಿಂಗ್ ಗೊತ್ತಿಲ್ಲ. ಹಾ ಸರ್, ಅದೇನದ್ ಸ್ಟಡಿ ಮಾಡತ್ತೇನೆ ಅಂತವಿದ್ರೆ ಸತೀಶ್ ಜಾರಕಿಹೊಳಿ ಪರ ನಿಂತ್ಕೋತೀರಾ? ಡೆಫಿನೆಟ್ಲಿ ಸರ್. ಸರ್, ಈಗ ವಿಶೇಷವಾಗಿ ಕಿತ್ತೂರು ಸ್ಮಾರಕಗಳು ಸಂಬಂಧಿಸಿದಂತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣಗೆ ಸಾಕಷ್ಟು ಅಭಿವೃದ್ಧಿ ಸಾಕಷ್ಟು ಅನುದಾನ ಕೊಟ್ಟವ್ರೆ. ಆದ್ರೆ ಕಿತ್ತೂರು ಅಭಿವೃದ್ಧಿ ಸಾಕಷ್ಟು ಸ್ಥಳಗಳಿದಾವೆ, ಅವಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಇದಾಗಿದೆ. ಒಂದು ಕಣ್ಣು ಬೆಣ್ಣೆ ಒಂದು ಸುಣ್ಣ ಆಗಿದೆಯಲ್ಲ ಸರ್. ತಾವು ಕಿತ್ತೂರು ಶಾಸಕರು. ಡೆಫಿನೆಟ್ಲಿ ಇದನ್ನ ನಾನು ಆಗಲೇ ಚೀಫ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿದ್ದೀನಿ. ಈ ತರ ಇದಾಗಿದೆ, ಸ್ವಲ್ಪ ಇದು ಮಾಡಿ ಇಲ್ಲ, ಈ ಕೊಟ್ಟಂತ ದುಡ್ಡನ್ನು ಖರ್ಚು ಮಾಡ್ರಿ, ಮುಂಬರೋ ದಿವಸಗಳಲ್ಲಿ ನಿಮಗೂ ಕೂಡ ಆ ಪ್ರಾಧಿಕಾರಕ್ಕೆ ದುಡ್ಡು ಕೊಟ್ಟರೆ ಅದನ್ನ ಸರಿ ಮಾಡುವಂಥ ಕೆಲಸ ಮಾಡೋಣ ಅನ್ನುವಂಥದ್ದನ್ನ ಹೇಳಿದಾರು, ಮಾಡ್ಕೊತೀನಿ. ಏನ್ ಸರ್, ಮತ್ತೆ ಕುಸ್ತಿಗಳು ಬರ್ತವೆ. ವಿಶೇಷವಾಗಿ ಒಂದ್ ಕಡೆ GBA, TP, ZP ಮತ್ತೆ ಸ್ಥಳೀಯ ಚುನಾವಣೆಗಳು ಬರ್ತವೆ. ಯಾವ ರೀತಿ ಕುಸ್ತಿಗೆ ಸಿದ್ಧತೆ ನೀವು ಮಾಡ್ಕೊಂಡಿದ್ದೀರಾ? ಆಮೇಲೆ ಕುಸ್ತಿ ಏನಿಲ್ಲ, ಅದು ಸ್ಥಳೀಯ ಮಟ್ಟದಲ್ಲಿ ಪಂಚಾಯತಿ ಚುನಾವಣೆ, ಅದೇನು ಕುಸ್ತಿ ಪಸ್ತಿ ಪಾರ್ಟಿ ಓರಿಯೆಂಟೆಡ್ ಅಲ್ಲ. ಆಯಾ ಓಣ್ಯಾಗ ಆಯಾ ಪಾರ್ಟಿನೂ ಇರ್ತೈತಿ, ಆ ಗಡ್ಡಿ ಮೇಲೆ ಹೋಗ್ತಿರ್ತೈತಿ. ಮುಂದೆ ZP, TP ಬರ್ತಾವ, ಅದಕ್ಕೆ ಅನುಗುಣವಾಗಿ ಮತ್ತು ಪಾರ್ಟಿ ವೈಸ್ ಬಂದಾಗ ನಾವು ತಯಾರು ಮಾಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಪಾಟೀಲ್ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ವ್ಯಕ್ತಿ. ಯಾವುದಕ್ಕೆ ಇದರಲ್ಲಿ ಇಂಥದ್ರಲ್ಲಿ SLC ಒಂದ್ ರೀತಿ ಇದರಲ್ಲಿ ಕಿತ್ತೂರು ಕ್ಷೇತ್ರದಲ್ಲಿ ಕಿತ್ತೂರು ತಾಲೂಕಿನಲ್ಲಿ ಪ್ರಥಮವಾಗಿ ಬಂತು. ವಿಶೇಷವಾಗಿ PUC ಯಾಕೋ ಹಿಂದುಳಿತೈತೆ ಸರ್. ವಿಶೇಷವಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೀರಾ? ಡೆಫಿನೆಟ್ಲಿ ಈ ವರ್ಷ ಒಂದು ಆರಂಭಿಕವಾಗಿ ಒಂದು ಟ್ರಯಲ್ ಮಾಡಿದ್ದೇನೆ. ಬಹುತೇಕ ಒಂದು 1200 ಹುಡುಗರು ತಗೊಂಡಾರ. ಅದನ್ನು ಎಕ್ಸ್ಟ್ರಾ ಕೋಚಿಂಗ್ ಆಯಿತು, ಒಂದು ಆನ್ಲೈನ್ ಮುಖಾಂತರ. ಇವನ್ ನಾನು ಅದನ್ನು ಪೇ ಮಾಡತ್ತೀನಿ. ಆ ಹುಡುಗರು ಆನ್ಲೈನ್ ಮುಖಾಂತರ ಅದನ್ನ ಹಾಕಿ ಇನ್ವಾಲ್ವ್ ಆದ್ರೆ ಅವ್ರಿಗೆ ಎವ್ರಿ 2 ಇಯರ್ಸ್ ಕೋಚಿಂಗ್ ಮಾಡುವಂಥ ಕೆಲಸ ಮಾಡತ್ತೇವೆ. ನಾಟ್ ಓನ್ಲಿ PUC ರಿಸಲ್ಟ್ ಅಲ್ಲ, ಅವಕ್ಕೆ ಮುಂದೆ
ಬೇರೆ ಬೇರೆ ಕೋರ್ಸ್ಗೆ ನೀಟ್ ಆಯ್ತು JEE ಪ್ರಿಪೇರ್ ಮಾಡುವಂಥ ಕೆಲಸ ಈ ವರ್ಷದಿಂದ ಪ್ರಾರಂಭ ಮಾಡಿದೆವು. ನೆಕ್ಸ್ಟ್ ಇಯರ್ ಕಾಲೇಜ್ ಎಂಟ್ರಿ ಹೊಡೆದ ಈ SSLC ಡ್ರೈವ್ ಹೆಂಗೆ ತೊಗೊಂಡೇವು ಹಂಗೆ PUC ಡ್ರೈವ್ ತಗೋತೀವಿ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಾರೆ ಶಿಕ್ಷಕರಿಗೆ ಗೊತ್ತಾಯ್ತಲ್ಲ ಮನೆ ಗೌರವಾನ್ವಿತ ಶಾಸಕರಾಗಿದ್ದಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ತಿಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲ್ಪನಾ ಡೊಂಕಣ್ಣನವರ ಸದಸ್ಯರು ಆದ ಮೊಹಮ್ಮದ್ ಸಾದಿಕ್ ಬಾಳಿಶಿ, ಉಳುವಪ್ಪ ಕುರುಬರ, ನಾಗನಗೌಡ ಹಲಕಿ, ಮಂಜು ಮರಾಠೆ, ಸುಮಿತ್ರಾ ನಾಗನಗೌಡ, PDO ಜ್ಯೋತಿ ಉಪ್ಪಿನ ಸೇರಿ ಗ್ರಾಮಸ್ಥರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ಇದೇ ವೇಳೆ ತಿಗಡಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಬಸವಾದಿ ಶರಣ ಅಂಬಿಗರ ಚೌಡಯ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.